झाकीर उर्फ जयेश पुजारी ज्याने 2018मध्ये एडीजीपी आलोक कुमार यांना त्रास दिला होता. जेव्हा त्याला चौकशीसाठी न्यायालयात बोलावण्यात आलं तेव्हा त्याने पाकिस्तान समर्थक घोषणा दिल्या. त्याची चौकशी करण्यात येणार असल्याचे डीसीपी जगदीश रोहन यांनी सांगितले. त्यांनी बुधवारी एपीएमसी पोलीस ठाण्यात पत्रकारांशी संवाद साधला. झाकीर उर्फ जयेश पुजारी हा मूळचा मंगळूर येथील आरोपी आहे. आरोपीचे नाव बदलण्याबाबत तपास सुरू असल्याचं त्यांनी सांगितले. जयेश पुजारी हत्येच्या दोन्ही गुन्ह्यांमध्ये जन्मठेपेची शिक्षा भोगत आहे. हिंडलगा तुरुंगात असलेल्या त्याला चौकशीसाठी कोर्टात बोलावलं होतं. त्यानंतर त्याने पाकिस्तान समर्थक घोषणा दिल्या. ಇದನ್ನ ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಈ ಶಾಕಿರ್ ಅಲಿಯಾಸ್ ಜಯೇಶ್ ಪೂಜಾರಿ ಅಂತ ಒಂದು ವ್ಯಕ್ತಿ ಏಜ್ಡ್ 38 ಇಯರ್ಸ್ ನಮ್ಮ ಹಿಂದಲ್ಗಾ ಜೈಲಲ್ಲಿ ಕಾನ್ವಿಕ್ಟ್ ಪ್ರಿಸನರ್ ಆಗಿ ಒಂದು ಲೈಫ್ ಸೆಂಟೆನ್ಸ್ನ ಅಂಡರ್ಗೋ ಮಾಡ್ತಿರ್ತಾರೆ. ಇವರು ಬಂದು ಒಂದು 2018 ಕೇಸಲ್ಲಿ ಅವರಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರ್ತಾರೆ. ಆ ಸಮಯದಲ್ಲಿ JMFC ಕೋರ್ಟ್ ಹಾಲ್ ನಂಬರ್ 4 ಆಗಿರುತ್ತೆ. ಅಲ್ಲಿ ಈ ವ್ಯಕ್ತಿ ಬಂದು ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗ್ತಾನೆ. ಆ ಘೋಷಣೆ ಕೂಗಿದ ಸಮಯದಲ್ಲಿ ಅಲ್ಲಿ ಇರುವರು ಅವನಿಗೆ ಡಿಟೈನ್ ಮಾಡಿ ನಮ್ಮ ಪೊಲೀಸ್ ಅವನ್ನ ಕೂಡಲೇ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಅವನಿಗೆ ಇವಾಗ ನಾವು ಇಂಟ್ರಿಗೇಷನ್ ಮಾಡ್ತಿದ್ವಿ. ಈ ಆರೋಪಿ ಬಂದು 38 ಇಯರ್ಸ್ ಆಗಿರ್ತಾನೆ. ಇವನು ಮೂಲತಃ ಬಂದು ಮಂಗಳೂರನ್ನಾಗಿರ್ತಾನೆ, ದಕ್ಷಿಣ ಕನ್ನಡ ಜಿಲ್ಲೆಯವನು. ಇವನು ಹುಟ್ಟಿದ್ದು ಗುಂಡ್ಯ ಅಂತ ಒಂದು ಜಾಗ ಇರುತ್ತೆ. ಗುಂಡ್ಯ ಅಂತ ಒಂದು ಜಾಗದಲ್ಲಿ ಇವನು ಹುಟ್ಟಿ ಬೆಳೆದಿರ್ತಾನೆ. ಇವನು ಸುಮಾರು 14 ವರ್ಷ ಇರೋಗೇ ಗುಂಡ್ಯನ ಬಿಟ್ಟು ಅವನು ಮುಂಬೈ ಮತ್ತು ಇನ್ನಿತರ ಜಾಗಗಳಲ್ಲಿ ಓಡಾಡ್ಕೊಂಡು ಬಂದಿರ್ತಾನೆ. ಇವನು ಹುಟ್ಟಿದ ಹೆಸರು ಇವನ ಹೆಸರು ಜಯೇಶ್ ಪೂಜಾರಿ ಅಂತ ಹೇಳಿ. ಆನಂತರ ಅವನ ಹೆಸರನ್ನ ಶಾಕಿರ್ ಅಂತ ಹೇಳಿ ಬದಲಾವಣೆ ಮಾಡ್ಕೊತಾನೆ. ಇವನ ಮೇಲೆ ಒಂದು ಡಬಲ್ ಮರ್ಡರ್ ಕೇಸು ಮತ್ತು ಇನ್ನೊಂದಷ್ಟು ಕ್ರಿಮಿನಲ್ ಕೇಸಸ್ ಇದೆ. ಮತ್ತು 2018 ಒಂದು ಫೋನಿನ ಬೆದರಿಕೆ, 23 ಒಂದು ಫೋನಿನ ಬೆದರಿಕೆ ಕೇಸ್ ಕೂಡ ಇದೆ. ಸೊ ಈ ವಿಚಾರವಾಗಿಯೇ ಇವನ್ನ 2018 ಒಂದು ಕೇಸಲ್ಲಿ ನಮ್ಮ JMFC ಕೋರ್ಟ್ ಹಾಲ್ ನಂಬರ್ 4ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಇವನ ಮೇಲೆ ಪ್ರಕರಣ ಇದೆ. ನಾವು ಈಗ ಪ್ರಿಲಿಮಿನರಿ ತನಿಖೆ ನಡೀತಾ ಇರೋ ಕಾರಣಕ್ಕೆ ಇಂಟು ದ ಡೀಟೇಲ್ಸ್ ನಾನು ಹೋಗಿ ತಮಗೆ ಹೇಳಲಿಕ್ಕೆ ಭಾಳ ಕಷ್ಟ ಆಗುತ್ತೆ ನನಗೆ. ಬಟ್ ಅವನ ಈ ಘೋಷಣೆ ಕೂಗಿದ ತಕ್ಷಣ ನಾವು ಅವನಿಗೆ ಸ್ಟೇಷನ್ಗೆ ಕರೆದಿದ್ದೀವಿ. ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ಕೂಡ ನಾವು ದಾಖಲೆ ಮಾಡ್ಕೊತಿದ್ದೀವಿ ಇವಾಗ. ಸೊ ದಾಖಲೆ ಮಾಡ್ಕೊಂಡ್ಮೇಲೆ ನಾವು ಇನ್ನಿತರ ಎಕ್ಸ್ಟ್ರಾ ಇನ್ವೆಸ್ಟಿಗೇಷನ್ ಮಾಡಿ ನಾವು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಿಮಗೆ ಮತ್ತೆ ನಾವು ತಿಳಿಸ್ತೀವಿ. ಈಗ ನಾವು ಅವನ ಮೇಲೆ ಒಂದು ಪ್ರಕರಣ ದಾಖಲೆ ಮಾಡ್ತೀವಿ. ಈ ನಿಟ್ಟಲ್ಲಿ ಕೂಗಿದ್ದಕ್ಕೆ ನಾವು ಪ್ರಕರಣ ದಾಖಲೆ ಮಾಡಿ ಅವನಿಗೆ ಮತ್ತೆ ನಾವು ಕೋರ್ಟಿಗೆ ಹಾಜರು ಮಾಡಿ ಮತ್ತೆ ನಾವು ಅವನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡ್ತೀವಿ. ಇವನಿಗೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 302 ಡಬಲ್ ಮರ್ಡರ್ ಕೇಸ್ ಇರುತ್ತೆ. ಆ ಡಬಲ್ ಮರ್ಡರ್ ಕೇಸಲ್ಲಿ ಇವನಿಗೆ 14 ಇಯರ್ಸ್ ಕನ್ವಿಕ್ಷನ್ ಆಗಿರುತ್ತೆ. ಆ 14 ಇಯರ್ಸ್ ಕನ್ವಿಕ್ಷನ್ ಆಗಿರೋ ಕೇಸಲ್ಲಿ ಅವನು ಜೀವಾವಧಿ ಶಿಕ್ಷೆನ ಅನುಭವಿಸಿರ್ತಾನೆ. ಎಲ್ಲಿ ಇವನು ಹಲವಾರು ಜೈಲಲ್ಲಿ ಇದ್ದ. ಇಲ್ಲಿ ಎಕ್ಸಾಕ್ಟಾಗಿ ಯಾವ ಇಯರಿಂದ ಇದ್ದ ಅಂತ ಹೇಳಿ ನಾನು ಪರಿಶೀಲನೆ ಮಾಡಿ ನಿಮಗೆ ಹೇಳಬೇಕಾಗುತ್ತೆ. ಬಟ್ ಇವಾಗ ಅವನು ನಮ್ಮ ಹಿಂದಲ್ಗಾ ಜೈಲಲ್ಲಿ ಕಾನ್ವಿಕ್ಟ್ ಪ್ರಿಸನರ್ ಆಗಿ ಶಿಕ್ಷಣ ಅನುಭವಿಸ್ತಿದ್ದಾನೆ. ಹೌದು, ಪ್ರಿಲಿಮಿನರಿ ತನಿಖೆಯಲ್ಲಿ ನಾವು ಮಾಡಿದಾಗ ಅವನೇನು ಹೇಳ್ತಾನೆ ಅಂತ ಹೇಳಿದರೆ, ಅವನು ಹುಟ್ಟಾಗ ಅವನ ಹೆಸರು ಜಯೇಶ್ ಪೂಜಾರಿ ಅಂತ ಇರುತ್ತೆ, ಜಯೇಶ್ ಕಾಂತ್ ಪೂಜಾರಿ ಅಂತ ಹೇಳಿ. ಅವನು 14 ವರ್ಷಕ್ಕೆ ಓಡೋಗಿದ ನಂತರ ಅವನು ಕೇರಳ ಕಡೆ ಹೋಗ್ತಾನೆ. ಕೇರಳ ಕಡೆ ಹೋಗಿ ಅಲ್ಲಿ ಪೊನಾನಿ ಮೊನತ್ತಿಲ್ ಇಸ್ಲಾಂ ಸಭಾ ಅಂತ ಹೇಳಿ ಮಲ್ಲಪುರಂ ಕೇರಳ ಅಂತ ಒಂದು ಜಾಗದಲ್ಲಿ ಅವನು ಕನ್ವರ್ಟ್ ಆಗ್ತಾನೆ ಇಸ್ಲಾಮಿಗೆ ಕನ್ವರ್ಟ್ ಆಗಿ ಅವನ ಹೆಸರನ್ನ ಶಾಕಿರ್ ಮೊಹಮ್ಮದ್ ಅಂತ ಹೇಳಿ ಅವನು ಬದಲಾವಣೆ ಮಾಡ್ಕೊತಾನೆ. ಹೌದು, ಅದೇ 2018 ನಮ್ಮ ADGP ಸಾಹೇಬ್ರಿಗೆ ಅವನು ಕಾಲ್ ಮಾಡಿ ಒಂದು ಬೆದರಿಕೆ ಕರೆಯಲ್ಲಿ ಇವತ್ತು ಅವನಿಗೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಸೊ ಆ ಕಾರಣಕ್ಕಾಗಿ ಇವತ್ತು ಕೋರ್ಟಿಗೆ ಹಾಜರಾತಿಗೆ ಆಗಿದ್ದವನು. ಈಗ ನೋಡಿ, ನಾವು ಪ್ರಸ್ತುತ ಪ್ರಿಲಿಮಿನರಿ ತನಿಖೆನೇ ಮಾಡ್ತಾ ಇದ್ದೀವಿ. ಸೊ ಎಕ್ಸಾಕ್ಟಾಗಿ ಏನಕ್ಕೆ ಕೂಗ್ದ, ಯಾಕೆ ಕೂಗ್ದ, ಒಂದು ಮನಸ್ಥಿತಿ ಏನಿತ್ತು, ಏನು ನಡೀತಿತ್ತು ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತಿದ್ದೀವಿ. ಸೊ ಅದು ನಮಗೆ ನಾವು ತನಿಖೆ ಮಾಡ್ತಿದ್ದೀವಿ. ತನಿಖೆ ಮಾಡಿ ಅವನು ಕುಲಂಕುಷವಾಗಿ ಹೇಳಿದ್ಮೇಲೆ ನಮಗೆ ಗೊತ್ತಾಗುತ್ತೆ. JMFC ಕೋರ್ಟ್ ಹಾಲ್ ನಂಬರ್ 4 ಬಾಕ್ಲ ಹತ್ರ ಆಗಿದೆ ಅಂತ ಹೇಳಿ ಹೇಳ್ತಾನೆ.
ಸರ್ ಈ ತರ ಘೋಷಣೆ ಕೂಗ್ತಾನೆ ಅಂದ್ರೆ ಜೈಲಲ್ಲಿ ಈ ತರ ಏನಾದ್ರು ಗುಂಪುಗಾರಿಕೆ ಇದೆಯಾ ಆ ತರ ಒಂದು ಚೆಕ್ ಮಾಡಬೇಕಾಗುತ್ತೆ ನಾವು ಇದ್ದಂತೂ ಕೂಡ ಜೈಲಲ್ಲಿ ಇರ್ತಕ್ಕಂಥದ್ದು ಚೆಕ್ ಮಾಡಬೇಕಾಗುತ್ತೆ. ಇದು ಏನೇ ಇದ್ರೂ ಈಗ ಪ್ರಿಲಿಮಿನರಿ ತನಿಖೆ ಮಾಡ್ತಿದ್ದೀವಿ. ನಾವೊಂದು ಪ್ರಕರಣ ದಾಖಲು ಮಾಡ್ಕೊಂಡ್ಮೇಲೆ ನಮಗೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅವನಿಗೆ ಆರೋಪಿಗೆ ನಾವು ತನಿಖೆ ಮಾಡಿ ಅವನು ಹಿನ್ನೆಲೆ ತಿಳ್ಕೊಂಡು ಮತ್ತು ಅವ್ನು ಏನಕ್ಕೆ ಮಾಡಿದ ಉದ್ದೇಶ ಏನು, ಮತ್ತು ಜೈಲಲ್ಲಿ ಅವನು ಸಹಚರರು ಯಾರು, ಮತ್ತು ಹೊರಗಡೆ ಯಾರಿಗಾನ ಕಾಂಟ್ಯಾಕ್ಟ್ ಇತ್ತು, ಇವೆಲ್ಲ ತಿಳ್ಕೊಳ್ಳಿಕ್ಕೆ ನಮಗೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಾವು ಕೂಲಂಕುಷವಾಗಿ ಮತ್ತು ಭಾಳ ಇನ್ಡೆಪ್ತಾಗಿ ತನಿಖೆ ಮಾಡ್ತಿದ್ದೀವಿ. ಸೊ ಮಾನ್ಯ ಪೊಲೀಸ್ ಆಯುಕ್ತರ ಮಾರ್ಗದರ್ಶನದಲ್ಲಿ ನಾವು ತನಿಖೆ ಮಾಡಿ ಇದರಲ್ಲಿ ಏನಕ್ಕೆ, ಯಾಕೆ, ಯಾವ ಕಾರಣಕ್ಕೆ ಅಂತ ಹೇಳಿ ಅವ್ನು ಮಾಡಿದ್ದಾನೆ ಅಂತ ಹೇಳಿ ನಾವು ಖಚಿತವಾಗಿ ನಾವು ತಿಳ್ಕೊತೀವಿ. ಹೆಚ್ಚಿನ ವಿಚಾರ ಏನಾದ್ರು ಕಸ್ಟಡಿ ಕೊಡ್ತಾರೆ ಇನ್ನು ನಾವು ಇವಾಗ ಪರಿಶೀಲನೆ ಮಾಡ್ತಿದ್ದೀವಿ. ನಾವು ಈಗ ಮಾತಾಡ್ತಿದ್ದೀವಿ, ಅವನ ಹತ್ರ ಒಂದು ಸ್ಟೇಟ್ಮೆಂಟ್ ಅಂಥದ್ದೆಲ್ಲ ರೆಕಾರ್ಡ್ ಮಾಡ್ಕೊತಿದ್ದೀವಿ. ನಮಗೆ ಈ ಕೇಸಲ್ಲಿ ಅಥವಾ ಬೇರೆ ಕೇಸಲ್ಲಿ ಯಾವುದೇ ರೀತಿ ನಮಗೆ ಏನಾರ ಲೀಡ್ ಸಿಕ್ಕಿ ನಮಗೆ ಇನ್ನೂ ಇನ್ವೆಸ್ಟಿಗೇಷನ್ಗೆ ಬೇರೆ ಯಾವುದೇ ರೀತಿ ಸಹಕಾರ ಬೇಕು ಮತ್ತು ನಮಗೆ ಏನೋ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನಾವು ಫರ್ದರ್ पोलीस कस्टडी ತೊಗೊತೀವಿ आम्ही. जयेशने केरळमध्ये जाऊन इस्लाम धर्म स्वीकारल्याची माहिती आहे. त्या दृष्टीने तपास सुरू असल्याचे त्यांनी सांगितले. विनोद कोलकार, KMM मराठी.